ಮನೆಯಲ್ಲಿ ಈ ಸಾರಿ ಪಂಚಮಿ ಹಬ್ಬಕ್ಕೆ ಹೋಗಿ ಕ್ಯಾನ್ಸಲ್ ಬರಬೇಕು. ಅದು ಭಾಂಡ್ಯದವರ್ದ ಯಾನ್ ಹೇಳಿ ಅದಕ್ಕೆ ಇರಲಿ. ನಿನ್ನಿನ ದಿವಸ ಎಲ್ಲಿಗೆ ಮಹಾಮಂಗಲ ಮಾಡಿದರು ಅನ್ನೋದು ಬಸವಣ್ಣನವರಿಗೆ ಕೇಳಬೇಕಾಗ್ತದೆ. ಯಾಕಂತಂದ್ರೆ ಸಾಕ್ಷಿ ಬಸವಣ್ಣ ಅದಕ್ಕೆ ಕೊಡ್ತಾರವರು. ಎಲ್ಲಿಂದಪ್ಪ ವಿಜಯ ತಾಯಿ ನೆನಪಿರ್ತಾರೆ. ನೆನಪ ಸಂಸಾರ ಹೆಂಗೆ ಅದ್ರೆ ಸಂಸಾರ ಕನ್ನಡ ಮಾಡ್ಕೊಳ್ತಾರೆ. ಅದು ಪಾರಮಾರ್ಥವನ್ನು ಮಾಡುವ ಇರಲಿ ಅಷ್ಟು ನೆನಪಿರ್ತಾರೆ. ಒಂದು ಸಂತೋಷ. ನಿನ್ನಿನ ದಿವಸ ಭಗವಂತ ನನ್ನ ಕೈಲಾಸದಲ್ಲಿ ನಾರದ ಮಹರ್ಷಿಗಳನ್ನ ಹೇಳಿದ ಬಳಿಕ ಭಗವಂತನ ಪರಮ ಭಕ್ತಳಾಗಿರ್ತಕ್ಕಂಥ ವಿಜಯ ಎಂಬ ಪರಮ ಭಕ್ತರಿಗೆ ಭೂಲೋಕದೊಳಗೆ ಹೋಗೋ ಧರ್ಮರನ್ನ ಜಾಗೃತಿಯನ್ನ ಮಾಡು. ಜನರನ್ನ ನಿನ್ನಿಂದ ಕಷ್ಟ ಸುಖ ದುಃಖ ಧ್ಯಾನ ಪೂಜಾ ಜಪ ಮಂತ್ರಗಳನ್ನ ಕಲಿಬೇಕಾಗಿರೋ ತಾಯಿ, ನೀನು ಭೂಲೋಕಕ್ಕೆ ಹೋಗ್ಬೇಕಂತ ಆಶೀರ್ವಾದ ಮಾಡಿದ್ರು. ಇಲ್ಲಿವರೆಗೆ ನೀನೇನು ವಿಷಯ ಬಂದಿದ್ರೆ ಅವಾಗ ಎಲ್ಲಿ ಜನಿಸ್ತಾ ಇದ್ದಾರೆ ಅವರು ಅಂತಂದ್ರೆ ರಾಂಪುರದಲ್ಲಿ ಭವ್ಯವಾದ ಭಾರತ ದೇಶದೊಳಗ ಪುಣ್ಯವಾಗಿರ್ತಕ್ಕಂಥ 12 ಜ್ಯೋತಿರ್ಲಿಂಗದೊಳಗ ಒಂದು ಲಿಂಗ ಉದ್ಭವಿಸಿರ್ತಕ್ಕಂಥ ಶ್ರೀಶೈಲ ಕ್ಷೇತ್ರ. ಶ್ರೀಶೈಲ ಕ್ಷೇತ್ರದ ದಕ್ಷಿಣ ಭಾಗದಲ್ಲಿ ಇದ್ದಿರ್ತಕ್ಕಂಥ ರಾಂಪುರ ಅಂತಕ್ಕಂಥ ಸುಂದರವಾದ ಒಂದು ಪಟ್ಟಣ, ಒಂದು ಗ್ರಾಮ. ಆ ರಾಂಪುರ ಅಂತಕ್ಕಂಥ ಸುಂದರವಾದ ಗ್ರಾಮ ಅವಾಗಿನ ಸಮಯದೊಳಗ ರಾಂಪುರದಲ್ಲಿ ಅನೇಕ ಗಿಡಗಳನ್ನ ಮರಗಳನ್ನ ಜಾಜು ಮಲ್ಲಿಗೆ ಸೇವಂತು ಮಲ್ಲಿಗೆ ಅನೇಕ ನಾನಾ ತರದ ಸುಗಂಧದ ಪುಷ್ಪದ ಪರಿಮಳವನ್ನ ತುಂಬಿಕೊಂಡಿತ್ತು. ಪುಣ್ಯ ಕ್ಷೇತ್ರವನ್ನಾಗಿತ್ತು. ಹಳ್ಳ ಕೊಳ್ಳಗಳನ್ನು ತುಂಬಿ ತುಳುಕ್ತಾ ಇದ್ರು. ಅಷ್ಟೇ ಅಲ್ಲ, ಮಹಾತ್ಮರು ಸಂತರು ಶರಣರು ತಪಸ್ಸು ಮಾಡಿರ್ತಕ್ಕಂಥ ಪುಣ್ಯ ಭೂಮಿಯಾಗಿತ್ತು ರಾಂಪುರ. ಮಹಾತ್ಮರು ಸಂತರು ತಪಸ್ಸು ಮಾಡಿರ್ತಕ್ಕಂಥ ಪುಣ್ಯ ಭೂಮಿಯಾಗಿತ್ತು. ಅಷ್ಟೇ ಅಲ್ಲ, ಆ ಗ್ರಾಮದಲ್ಲಿ ಒಂದು ವಿಶ್ವರನ ಮಂದಿರ ಮತ್ತು ವೆಂಕಟೇಶನ ಮಂದಿರ ಕೂಡ ಇತ್ತು. ನಮ್ಮಲ್ಲಿ ಗ್ರಾಮಕ್ಕೆ ಅಧಿದೈವನಾಗಿರ್ತಕ್ಕಂಥ ಪ್ರಭುಲಿಂಗ ಮತ್ತು ಅಪ್ಪ ಗಂಗಾಧರ ಎಡಬಲ ಎಂದ ಅದರ ನಮ್ಮ ಜಾಗೃತಿಗೋಸ್ಕರ ಹಾಗೆ ವಿಶ್ವರನ ಮಂದಿರ ಮತ್ತು ವೆಂಕಟೇಶನ ಮಂದಿರ ಕೂಡ ಆ ಗ್ರಾಮದಲ್ಲಿ ಇತ್ತು. ಅನೇಕ ಜನರನ್ನ ತಮ್ಮ ಬದುಕನ್ನ ಬದುಕ್ತಿದ್ರು ಪ್ರಪಂಚ ಮಾಡುತ್ತಾ. ಯಾಕಂತಂದ್ರೆ ಮಹಾತ್ಮರು ಸಂತರು ಶರಣರು ಯಾವ ಮಣ್ಣಿನ ಮೇಲೆ ಪಾದ ಇಟ್ಟಾರ ಅದನ್ನ ನೆಲವೊಂದು ಸುಕ್ಷೇತ್ರ ಅಂತ ಹೇಳ್ತಾರೋ. ನೀನೊಲಿದು ಪಾದವನ್ನಿಟ್ಟು ನೆಲವೊಂದು ಸುಕ್ಷೇತ್ರವಾಯಿತು. ನಮ್ಮ ಜನ್ಮವೇ ಪವಿತ್ರ ಪಾವನವಾಯಿತು. ಬಹಳ ಫರಕದಲ್ಲಿ ಒಲಿ ನಮಗೆ. ನಾವು ತರ್ತಕ್ಕಂಥ ನೀರು ಅದೇ, ಅಪ್ಪನ ಇಲ್ಲಿ ಪೂಜೆಗೆ ತರ್ತಕ್ಕಂಥ ನೀರು ಅದೇ. ಲಕ್ಷ್ಯವಿದ್ರೆ ನಾವು ತರ್ತಕ್ಕಂಥ ನೀರು ಅದೇ,
ಅಪ್ಪ ಗಂಗಾಧರ ಪ್ರಭುಲಿಂಗನ ಪೂಜೆಗೆ ತರತಕ್ಕಂಥ ನೀರು ಅದೇ. ಆ ನಮ್ಮ ಗದ್ದಿಗೆ ಒಡೆಯರನ್ನ ಶೀತಾಳ ಬಿಂದಿಗೆಯನ್ನು ತಗೊಂಡು ಬಾವಿಗೆ ಹೋಗಿ ತರುಮತಿನೊಳಗೆ ನಾವೇನಂತೇವೆ? ಶೀತಾಳ ನೀರಂತೇವೆ. ಹೌದಲ್ಲ, ಶೀತಾಳ ನೀರಂತೇವೆ. ಅದೇ ನೀರು ನಾವು ತುಂಬಿಕೊಂಡು ಮನೆಗೆ ಹೋಯ್ರಿ, ನೀವು ಮೈ ನೀರಂತೇವೆ, ಬೇಡ ಬಳಸ ನೀರಂತೇವೆ. ಅಂದ್ರೆ ಇಟ್ಟು ಫರಕ ವ್ಯತ್ಯಾಸವ. ಅದೇ ನೀರು ಅಪ್ಪನ ತೆಲೆ ಮೇಲೆ ಹಾಕಿ ಅದನ್ನು ನಾವು ಏನಂತೇವೆ? ತೆಲೆ ಮೇಲೆ ಹಾಕಿದೇವಿ ಅಂತಂದ್ರೆ ತೀರ್ಥ ಅಂತೇವೆ. ಬೇಡ ಗುರುವಿನ ಪಾದದ ಮೇಲೆ ಹಾಕದೇವ ಅಂತಂದ್ರೆ ಪಾದೋದು ಅಂತೇವೆ. ಖರೆ ನಮ್ಮ ಮೈ ಮೇಲೆ ಬಿದ್ದು ನೋಡ್ರಿ, ಘಾಟರ ನೀರು ಬಿಡ್ತೇವೆ. ಇಟ್ಟು ವ್ಯತ್ಯಾಸ ನಮಗೆ ತಿಳ್ಕೋಬೇಕು. ಪುಣ್ಯಾತ್ಮರೇ, ಆ ಪುಣ್ಯವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಅನೇಕ ಶರಣರು, ಸಂತರು, ಋಷಿಮುನಿಗಳನ್ನ ಜೀವನವನ್ನು ಸದಾನ ಕಾಲ ಮಾಡ್ತಾ ಇದ್ರು. ತಪಸ್ಸು ಮಾಡಿರ್ತಕ್ಕಂಥ ಪುಣ್ಯ ಭೂಮಿ ಇತ್ತು ರಾಂಪುರ. ಆ ರಾಂಪುರದಲ್ಲಿ ಒಳ್ಳೆಯ ಸ್ವಭಾವ, ಸಜ್ಜನ, ದಾನ ಧರ್ಮದಲ್ಲಿ ಎತ್ತಿರ್ತಕ್ಕಂಥ ಕೈ ಯಾವಾಗಲೂ ಒಬ್ಬ ಸೋಮರೆಡ್ಡಿ ಅಂತ ಮನಿತಾನ. ಸೋಮರೆಡ್ಡಿ ಅಂತಕ್ಕಂಥ ಮನಿತಾನ ಒಳ್ಳೆಯ ಧರ್ಮ, ನಿಷ್ಠೆ, ನ್ಯಾಯವಂತ ಒಳ್ಳೆಯ ಮನಿತಾನ. ಅವರ ಮನೆಯೊಳಗೊಬ್ಬ ಸುಂದರವಾದ ಒಳ್ಳೆಯ ಮಗುವಿಗೆ ಜನ್ಮ ಕೊಟ್ಟರು. ಅವನ ಹೆಸರು ವೇಮನ ನಾಗರೆಡ್ಡಿ ಅಂತ ಹೇಳಿ. ವೇಮನ ನಾಗರೆಡ್ಡಿ ಅಂತ ಜನ್ಮ ಕೊಟ್ಟಿದ್ರು. ಸದಾ ಆಚಾರ ವಿಚಾರ ಭಗವಂತನ ನಾಮಸ್ಮರಣೆಯನ್ನ ಕುಂತರು ನಿಂತರು ಸದಾ ಮಾಡ್ತಾ ಇದ್ರು. ಸದಾ ಶ್ರೀಶೈಲರ ಮಲ್ಲಿಕಾರ್ಜುನನ ಧ್ಯಾನ ಮಾಡ್ತಿದ್ರು. ವಯಸ್ಸಿಗೆ ಬಂದ ಬಳಿಕ ವೇಮನ ನಾಗರೆಡ್ಡಿಗೆ ಗೌರಮ್ಮ ಅಂತಕ್ಕಂಥ ಧರ್ಮಪತ್ನಿಯನ್ನ ಕನ್ಯೆಯನ್ನ ಹುಡುಕಿ ಲಗ್ನ ಮಾಡಿದ್ರು. ಗಂಡನಿಗೆ ತಕ್ಕಂಥ ಸತಿಯನ್ನು ಕೂಡ ದೊರಕಿದ್ರು ನಾಗರೆಡ್ಡಿಗೆ. ಆ ದಂಪತಿ ಜೀವನವನ್ನ ಸದಾ ಯಾವಾಗಲೂ ನಾಗರೆಡ್ಡಿ ಮತ್ತು ಗೌರಮ್ಮಳ ಜೀವನ ಬಹಳ ಚೆನ್ನಾಗಿ ನಡೀತಾ ಇತ್ತು. ಇಬ್ಬರು ಬಹಳ ಪ್ರೀತಿಯಿಂದ ಸದಾ ದಾನ ಧರ್ಮ ಅವರ ಹಿಂದಿನ ಮನೆತನಗಳಿಂದ ಹ್ಯಾಂಗ ಇತ್ತೋ ಅದು ಕಾರ್ಯ ಆಗಿ ಬಿಡಲಿಲ್ಲ. ತಾಯಿ ನಾಗರೆಡ್ಡಿನೂ ಬಿಡಲಿಲ್ಲ, ಹಾಗೂ ಗೌರಮ್ಮನೂ ಬಿಡಲಿಲ್ಲ. ಇಬ್ಬರು ಅಣ್ಣ ದಂಪತಿಗಳನ್ನ ಜೀವನವನ್ನ ಮಾಡ್ತಿದ್ರು. ಯಾರಾದ್ರೂ ಜೋಗಿ ಜಂಗಮರನ್ನ ಮನೆತನ ಬಂದ್ರೆ ದಾನ ಧರ್ಮ ಮಾಡ್ತಿದ್ರು. ಸದಾ ಮಲ್ಲಿಕಾರ್ಜುನನ ಧ್ಯಾನ ಮಾಡ್ತಿದ್ರು. ಹಿಂಗ ಜೀವನ ಸುಂದರವಾಗಿ ನಡೀತಾ ಇತ್ತು. ಖರೆ ಗಂಡ ಹೆಂಡತಿ ಹಿಂದೆ ನಡೆದೇ ದುರ್ಲಾಭಗಳು. ನಮ್ಮ ಜೀವನ ಹಿಂಗಿಲ್ಲವ. ನಮ್ಗೆ ಹೆಂಗಂದ್ರೆ ಗಂಡ ವಿಶ್ವಾಸ ಒಳಗೆ ಹೆಂಡತಿನ ಬರೋದು, ಹೆಂಡತಿ ವಿಶ್ವಾಸ ಗಂಡನ. ಯಾಕ ನಮ್ಮ ಸಂಸಾರ ಬೇಡ ಒಮ್ಮಿಗೆ ಇರ್ತೈತ್ರಿ. ಹೆಂಡತಿ ಅಡವಂಶ 6 ದಿನ ತವರು ಮನೆಗೆ ಹೋಗೋ ಕಾರ್ಯಕ್ರಮ ಬರ್ತೀವಿ. ಅಡವಂಶ 6 ದಿನ ಹೋಗ್ಬೇಕಾಗಿತ್ತು. ಆ ತಾಯಿ ಕಾಕನ ಮಗನ ಎಂಗೇಜ್ಮೆಂಟ್ ಬಂದಿತ್ತು. ಅಡವಂಶ 6 ದಿನಕ್ಕೆ ಮುಂಚೆವಾಗಿ ಹೋಗ್ಬೇಕಾಗಿತ್ತು. ಖರೆ ಗಂಡನಿಗೆ ವಿಶ್ವಾಸ ಇದ್ದಿರಲಿಲ್ಲ. ಖರೆ ಗಂಡನಿಗೆ ಕರೆಸಿ ಹೇಳ್ತಾರ, ನೋಡಿ ತವರು ಮನೆ ಕಾರ್ಯಕ್ರಮಕ್ಕೆ ನಾವು ಹೋಗ್ಬೇಕಾಗ್ಯದ. ಪುಣ್ಯಾತ್ಮನ ಎಲ್ಲಿ ಕುಂಡುತ್ತೋ ಯಾವಾಗ ಎಲ್ಲಿ ಬರ್ತೀವೋ ಮನೆಗೆ ಬರ್ತಿಲ್ಲ. ನಾ 6 ದಿನ ಅಂತೂ ಹೊಳೆ ಬರಲ್ಲ. ಕಾರ್ಯಕ್ರಮ ಮುಗಿಸಿ ಬರಕಿ ಬರತನ ಜರ ಲಕ್ಷ್ಯ ವಹಿಸಿ ಮನೆ ಕಡೆ ಜರ ನೋಡು. ಯಾಕಡೆ ಹೋಗಿ ಕುರ್ತಿ ಮರ್ತಿ ಒಂದಿಷ್ಟು ನೋಡ್ಬೇಕು ಅಂದ್ರೆ ನೋಡು. ನೀ ಹೋಗ್ರೆ ಹೋಗಂತ, ನೀ ಹೋಗ್ರೆ ಹೋಗು. ಇಲ್ಲ ನಾ ಇದ್ದಾಗ ಹ್ಯಾಂಗ್ರೆ ಆಯ್ತು, ನಾ 6 ದಿನ ಇರಲ್ಲ, ಒಂದಿಷ್ಟು ನೋಡಂದಳು. ನೀ ಹೋಗ್ರೆ ಪುನಃ ತೆಗಿತೀನಿ, ಎಲ್ಲ ನೋಡ್ತೀನಿ. ಹೋಗದವ ಗಂಟ ಮೂಟೆ ಕಳ್ಕೊಂಡು ಅವ್ರ ಮನೆ
ಕಾರ್ಯಕ್ರಮಕ್ಕೆ ಹೊಂಟೋದ್ರಿ ನಾವು ಹೊಂಟ್ಲು. ಖರೆ ವಿಶ್ವಾಸ ಇದ್ದಿದ್ದಿಲ್ಲ. ಊರಿಗೆ ಹೋಗಿ 3 ತಾಸು ಆಗಿತ್ತು. ಫೋನ್ ಬರಲಿ, ರೀ ಎಲ್ಲಿದ್ರಿ? ಮನೆಗೆ ಇದ್ದೀನಿ ಅಂತವ. ಹಾಂ ಠೀಕ ರೀ ಫೋನ್ ಬರಲಿ. ಮತ್ತೆ ಹೋಗ್ರಿ 2 ತಾಸು 3 ತಾಸು. ಮತ್ತೆ ಫೋನ್ ಹಚ್ಚು, ರೀ ಎಲ್ಲಿದ್ರಿ? ಮನೆಗೆ ಇದ್ದ. ಇದು ಫೋನ್ ನಡೀತೀನಿ ಗುಲ್ಬರ್ಗಿ. ಮತ್ತೆ ಫೋನ್ ಹಚ್ಚು, ರೀ ಎಲ್ಲಿದ್ರಿ? ಮನೆಗೆ ಇದ್ದೀನಿ. ಒಂದು ಮಿಕ್ಸರ್ ಹತ್ತು ನೋಡೋದು, ಮಿಕ್ಸರ್ ಚಾಲು ಮಾಡಿ. ಹಾಗೆ ಮಾಡಿ ಆಯ್ತು ಅಂತ ಹೇಳಿ ಒಂದು ಮಿಕ್ಸರ್ ಚಾಲು ಮಾಡಿದ್ವಿ ನಾವು. ಅದು ಗಪ್ ಹೇಳಿತು. ಹಾಂ ಠೀಕ ಇಡ್ರಿ, ಮನೆಗೆ ಇದ್ದೀನಿ ಅಂದ್ರೆ ಇಡ್ರಿ ಅಂತ ನಡೀತೀರಿ ಗುಲ್ಬರ್ಗಿ. 1 ದಿನ 2 ದಿನ ನಡೀತು ಗುಲ್ಬರ್ಗಿ. ಮತ್ತೆ ಫೋನ್ ಹಚ್ಚು, ರೀ ಎಲ್ಲಿದ್ರಿ? ಮನೆಗೆ ಮಿಕ್ಸರ್ ಚಾಲು ಮಾಡಿರಿ. ಗುಲ್ಬರ್ಗಿ ಇಳಿದ್ರಿ. 2-3 ದಿನ ಆಗೋವಾಗ ಬಾಜು ಮನೆಯವ್ರಿಗೆ ಫೋನ್ ಹಚ್ಚೋದ್ರಿ. ಹಂತಿ ಬಾಜು ಮನೆಯವ್ರಿಗೆ ಫೋನ್ ಹಚ್ಚೋದು. ಯಾಕ ಒಂದು ನಮ್ಮ ಮನೆಗೆ ಲಕ್ಷ್ಯ ಮಾಡಿ ನಮ್ಮ ಮನೆ ಹಳೆಯಂಗಿಲ್ಲ. ನಾನು ಹೇಳೋದ್ರಿ ಫೋನ್ ಹಚ್ಚಿ ಅದನ್ನೇ ಕಳಿಸಿದಳೈತಿ. ನೀ ಯಾವಾಗ ಹೋಗಿದ್ದು 2 ತಾಸು ಮೇಲೆ ವಿಶ್ವೇ ಒಂದು ಮಿಕ್ಸರ್ ಹಾಕೊಂಡು ಅವನು ಹೋಗ್ಬಿಟ್ಟು ಅಂತ ಈಗಾಗ್ತದ ಬಂಧುಗಳೇ. ಅವ್ರ ಜೀವನ ಬೇರೆ, ನನ್ನ ಜೀವನ. ಅದಕ್ಕೆ ಇದು ಏನಾದರೂ ನಾವು ಅವಲಂಬಾಗಬೇಕಂದ್ರೆ ಅವ್ರ ಹೊಳೆಯಲ್ಲಿ ಸದಾ ಕಾಲ ಅವರ ಚಿಂತನೆ ಮಾಡಬೇಕಾಗ್ತದೆ. ನಮ್ಮ ಜೀವನದ ಯಾವ ಕಷ್ಟ ದೂರ ಮಾಡ್ತಾರೆ ಅವರು. ಬಂಧುಗಳೇ, ನಾಗರೆಡ್ಡಿ ಮತ್ತು ಗೌರಮ್ಮಳ ಜೀವನವನ್ನು ಸತಿಪತಿಗಳನ್ನು ಬಹಳ ಚೆನ್ನಾಗಿ ನಡೀತಾ ಇತ್ತು. ಪ್ರತಿನಿತ್ಯ ಸದಾ ಕುಂತ್ರು ಧ್ಯಾನ, ನಿಂತರು ಧ್ಯಾನ. ಮಲ್ಲಯ್ಯನ ಧ್ಯಾನ ಸದಾ ಮನೆಯೊಳಗೆ ಯಾವಾಗಲೂ ನಡೀತಾ ಇತ್ತು. ಜೋಗಿ ಜಂಗಮರನ್ನ ಮನಿತನ ಬಂದರು. ಉಳ್ಳಾಗಿ ಅವರು ಕಳಿಸ್ತಾ ಇರಲಿಲ್ಲ. ಬಹಳ ದೊಡ್ಡ ಮುತ್ತು ಸ್ವಭಾವವಾಗಿತ್ತು. ಖರೆ ಮಲ್ಲಮ್ಮಳಿಗೆ ಲಗ್ನ ಆಗಿ ಕೆಲವೊಂದಿಷ್ಟು ದಿವಸ ಗತಿಸಿ ಹೋಗ್ತಿತ್ತು. ದಿನಗಳನ್ನ ಕಾಲವನ್ನು ಕಳೀತಾ ಇದ್ರು. ಖರೆ ಹೊಟ್ಟೆಯಿಂದ ಪುತ್ರ ಸಂತಾನ ಮಾತ್ರ ಆಗ್ತಾ ಇರಲಿಲ್ಲ. ಯಾರಿಗೆ? ಗೌರಮ್ಮಳಿಗೆ ಹೊಟ್ಟೆಯಿಂದ ಸಂತಾನ ಆಗ್ತಾ ಇರಲಿಲ್ಲ. ಲಗ್ನ ಆಗಿ ಬಹಳಷ್ಟು ದಿವಸ ಕಾಲ ಗತಿಸಿ ಹೋಗ್ತಿತ್ತು. ಹೊಟ್ಟೆಯಿಂದ ಮಕ್ಕಳು ಆಗಬೇಕಂತ ಸೌಭಾಗ್ಯವನ್ನು ಸದಾ ಪರಮಾತ್ಮನಲ್ಲಿ ಬೇಡ್ತಿದ್ರು. ಹೇ ಭಗವಂತ, ಏನಾದರೂ ಮಾಡಿ ಒಂದಿಷ್ಟು ನನ್ನ ಔಷಧ ಕುಡಿಯನ್ನ ಉದ್ಧಾರ ಆಗಬೇಕಾಗಿತ್ತು ಅಂತಂದ್ರೆ ನನ್ನ ಮ್ಯಾಲ ಒಂದಿಷ್ಟು ಕರುಣಾಮಯಿ ಭಗವಂತ. ನಾನು ಈ ಮನೆಗೆ ಬಂದು ಹಿಡಿದ ಯಾವ ಪೂಜಾ ದಾನ ಧರ್ಮ ನನ್ನಿಂದ ಯಾವುದು ಕೆಟ್ಟ ದೋಷ ಮಾಡಿದ ಭಗವಂತ. ನನ್ನ ಹೊಟ್ಟೆಯಿಂದ ನನಗೆ ಒಂದಿಷ್ಟು ಸಂತಾನ ಫಲ ಕೊಡಿಯಪ್ಪ. ಐಶ್ವರ್ಯ ಎಲ್ಲ ಸಾಕಾಗಟ್ಟು ಕೊಟ್ಟಿದೆ. ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತೆಲ್ಲ ಕೊಟ್ಟಿದ್ದೇವ. ಒಂದಿಷ್ಟು ಸಂತಾನವನ್ನ ಭಾಗ್ಯ ನನಗೆ ಕೊಡುವಂತ